ಕೆಲವು ಸಿನಿಮಾಗಳು ಹಾಗೆ ನಿರೀಕ್ಷೆ ಇಲ್ಲದೆ ಗೆದ್ದು ಬಿಡ್ತವೆ. ಇನ್ನು ಬೆರಳೆಣಿಕೆ ಸಿನಿಮಾಗಳು ನಿರೀಕ್ಷೆಯನ್ನ ಹುಸಿಗೊಳಿಸೋದಿಲ್ಲ. ಸಿನಿಮಾ ಅಂದ್ರೇನೆ ಹಾಗೆ. ಇಲ್ಲಿ ಸಿನಿಮಾ ಅನ್ನೋದು ಒಂದು ಮ್ಯಾಜಿಕ್. ಯಾರ ಸಿನಿಮಾ ಯಾವಾಗ ಹೇಗೆ ಹಿಟ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಅದೆಷ್ಟೋ ಸೂಪರ್ ಸ್ಟಾರ್ ಸಿನಿಮಾಗಳು ನೆಲ ಕಚ್ಚಿದ್ದು ಉಂಟು. ಅಷ್ಟೇ ಯಾಕೆ, ನಿರೀಕ್ಷೆಯ ನಿರ್ದೇಶಕರ ಸಿನಿಮಾಗಳು ಕೂಡ ಹೇಳ ಹೆಸರಿಲ್ಲದಂತಾಗಿದೆ. ಈಗ ನಿರೀಕ್ಷೆ ಇಟ್ಟುಕೊಂಡಿದ್ದ ಪುಷ್ಪ 2 ಭರ್ಜರಿ ಗಳಿಕೆ ಮಾಡಿದೆ. ನಿರ್ಮಾಣ ಸಂಸ್ಥೆ ಅಂದುಕೊಂಡಂತೆಯೇ ಸಿನಿಮಾ ದೊಡ್ಡ ಮಟ್ಟದ ಗಳಿಕೆಯನ್ನೇ ಮಾಡಿ ಬೀಗ್ತಿದೆ. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಕಾಂಬಿನೇಷನ್ನ ಪುಷ್ಪ 2 ಬಾಕ್ಸ್ ಆಫೀಸ್ ನಲ್ಲಿ ಜೋರಾದ ಸದ್ದು ಮಾಡಿದೆ. ಬರೋಬ್ಬರಿ 1000 ಕೋಟಿ ರೂಪಾಯಿ ಗಳಿಕೆ ಮಾಡಿ ಗೆಲ್ಲೋದ್ರ ಜೊತೆಗೆ ಬೀಗಿದೆ. ರಿಲೀಸ್ ಆದ ಕೇವಲ 6 ದಿನಗಳಲ್ಲೇ ಒಟ್ಟು 1000 ಕೋಟಿ ರೂಪಾಯಿ ಗಳಿಕೆ ಮಾಡಿದ ಪುಷ್ಪ 2 ಬಹುತೇಕ ಹಿಂದೆ ದಾಖಲೆ ಮಾಡಿದ ಎಲ್ಲಾ ಸಿನಿಮಾಗಳ ರೆಕಾರ್ಡ್ ಮುರಿದು ಮುನ್ನುಗ್ತಿದೆ. ಅಂದಹಾಗೆ ಈ ಭರ್ಜರಿ ಕಲೆಕ್ಷನ್ ಕುರಿತಂತೆ ನಿರ್ಮಾಣ ಸಂಸ್ಥೆಯೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದ್ದ ಈ ಚಿತ್ರವನ್ನ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣ ಮಾಡಿದೆ. ನಿರ್ಮಾಣ ಸಂಸ್ಥೆ ಹೇಳುವಂತೆ ಈ ಚಿತ್ರ ವಿಶ್ವದಾದ್ಯಂತ 1002 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಈ ಕುರಿತಂತೆ ಸಂಸ್ಥೆ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸಿದೆ. ಸದ್ಯ ಚಿತ್ರತಂಡ ಈ ಭರ್ಜರಿ ಗೆಲುವನ್ನ ಸಂಭ್ರಮಿಸುತ್ತಿದೆ. 1000 ಕೋಟಿ ಸರದಾರನಾಗಿ ಈಗ ಅಲ್ಲು ಅರ್ಜುನ್ ಅವರು ಸಂಭ್ರಮಿಸುತ್ತಿದ್ದಾರೆ. ಸಹಜವಾಗಿಯೇ ಅವರ ಫ್ಯಾನ್ಸ್ ಕೂಡ ಈಗ ಸಕ್ಸಸ್ ಅನ್ನ ಸಂಭ್ರಮಿಸುತ್ತಿದ್ದಾರೆ. ಅಲ್ಲು ಅರ್ಜುನ್ ನಟನೆ ಮತ್ತು ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ ಫ್ಯಾನ್ಸ್ಗೆ ಇಷ್ಟವಾಗಿದೆ. ಶ್ರೀವಲ್ಲಿಯಾಗಿ ರಶ್ಮಿಕಾ ನಟನೆಯನ್ನ ಅಭಿಮಾನಿಗಳು ಕೊಂಡಾಡಿದ್ದಾರೆ. ಶ್ರೀಲೀಲಾ ಕಿಸಿಕ್ ಸಾಂಗ್, ಫಹದ್ ಫಾಸಿಲ್ ನಟನೆ, ಪುಷ್ಪರಾಜ್ ಜತೆಗಿನ ತಾರಕ ಪೊನ್ನಪ್ಪ ಸಂಘರ್ಷ ಇವೆಲ್ಲವೂ ಸಿನಿಮಾದ ಹೈಲೈಟ್ಸ್. ಈ ನಡುವೆ ಅಲ್ಲು ಅರ್ಜುನ್ ಈ ಭರ್ಜರಿ ಗೆಲುವನ್ನ ತಮ್ಮ ಫ್ಯಾನ್ಸ್ ನಡುವೆ ಆಚರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ಪುಷ್ಪ 2 ಸಿನಿಮಾ ವೀಕ್ಷಿಸಿ ಸಿನಿಮಾದ ಗೆಲುವಿಗೆ ಕಾರಣವಾದ ಪ್ರತಿಯೊಬ್ಬರಿಗೂ ನಾನು ಚಿರಋಣಿ ಅಂದಿದ್ದಾರೆ.